ನಮಸ್ಕಾರ ವೀಕ್ಷಕರೇ, RCB ಕೇವಲ ಒಂದು IPL ತಂಡವಲ್ಲ, ಇದು ಒಂದು ಭಾವನೆ. ಯಾಕಂದರೆ ಒಂದು ಸಣ್ಣ ಮಾಹಿತಿ RCB ಬಗ್ಗೆ ಚರ್ಚೆ ಆಗ್ತಾ ಇದೆ ಅಂತಂದರೆ ಅದು ವರ್ಲ್ಡ್ ವೈಡ್ ಚರ್ಚೆ ಆಗೋದ್ರಲ್ಲಿ ಯಾವುದೇ ಡೌಟ್ ಬೇಡ. ಅದು RCB ಬ್ರ್ಯಾಂಡ್ ಗತ್ತು ಗಮ್ಮತ್ತು. ರೀಸೆಂಟಾಗಿ RCB ಟೀಮ್ IPL 2026 ಹೋಮ್ ಮ್ಯಾಚಸ್ನ ನಮ್ಮ ಹೋಮ್ ಗ್ರೌಂಡ್ ಆದ ಚಿನ್ನಸ್ವಾಮಿಲಿ ಆಡೋದಿಲ್ವಂತೆ ಅನ್ನೋ ಸುದ್ದಿ ಚರ್ಚೆ ಆಗಿತ್ತು. ಮಿನಿಸ್ಟ್ರಿ ಆಫ್ ಹೋಮ್ ಗೌರ್ಮೆಂಟ್ ಆಫ್ ಕರ್ನಾಟಕ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆಡಿಸಲು ಒಪ್ಕೊಂಡ್ರೂ ಸಹ RCB ಟೀಮ್ ಮ್ಯಾನೇಜ್ಮೆಂಟ್ ಯಾಕೂ ಒಲವು ತೋರಿಸ್ತಾ ಇಲ್ಲ ಅನ್ನೋ ಸುದ್ದಿ ಸೋಷಿಯಲ್ ಮೀಡಿಯಾಗಳಲ್ಲಿ ಚರ್ಚೆ ಆಗ್ತಾ ಇದೆ. ಇದರ ನಡುವೆ KSCA ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಕೂಡ RCB ಟೀಮ್ ಹೋಮ್ ಮ್ಯಾಚಸ್ನ ಬೆಂಗಳೂರಲ್ಲಿ ಆಡಿಸಬೇಕು ಅಂತ ನೋಡ್ತಾ ಇದೆ. ಈ ನಡುವೆ RCB ಬಗ್ಗೆ ಒಂದು ದೊಡ್ಡ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡ್ತಾ ಇದೆ. ಹಾರ್ಟ್ ಆಫ್ RCB ಟೀಮ್ ವಿರಾಟ್ ಕೊಹ್ಲಿ ಅವರ ಧರ್ಮಪತ್ನಿ ಅನುಷ್ಕಾ ಶರ್ಮಾ ಅವರು RCB ಒಟ್ಟು ಮೌಲ್ಯದ 3% ಅಂದರೆ ಸುಮಾರು 400 ಕೋಟಿ ಹೂಡಿಕೆ ಮಾಡಲು ಪ್ಲಾನ್ ಮಾಡ್ತಾ ಇದ್ದಾರೆ ಅನ್ನೋ ಸುದ್ದಿ ತುಂಬ ವೈರಲ್ ಆಗ್ತಾ ಇದೆ. ಇದು ಗಾಸಿಪ್ ಅಷ್ಟೇನಾ ಅಥವಾ ಬೃಹತ್ ಬಿಸ್ನೆಸ್ ಸ್ಟ್ರಾಟಜಿನ? ಮುಂದೆ ಕಾದು ನೋಡಬೇಕು. RCB ಕೇವಲ ಒಂದು ಬಾರಿ ಟ್ರೋಫಿ ಗೆದ್ದಿದ್ರೂ ಕೂಡ ಬಿಸ್ನೆಸ್ ಮತ್ತು ಬ್ರ್ಯಾಂಡ್ ವ್ಯಾಲ್ಯೂನಲ್ಲಿ RCB ಯಾವತ್ತೂ ಟಾಪ್. RCBಯ ಎಸ್ಟಿಮೇಟೆಡ್ ವ್ಯಾಲ್ಯೂಯೇಷನ್ ಇತ್ತೀಚಿನ ವರದಿಗಳ ಪ್ರಕಾರ ಸುಮಾರು 18,000 ಕೋಟಿ ರೂಪಾಯಿ ಅಂತ ಹೇಳಲಾಗಿದೆ. ಈ ಬೃಹತ್ ಮೌಲ್ಯದಲ್ಲಿ ನಂದೂ ಒಂದು ಪಾಲಿರಲಿ ಅಂತ ಅನುಷ್ಕಾ ಶರ್ಮಾ ನೋಡ್ತಾ ಇದ್ದಾರಂತೆ. ಅನುಷ್ಕಾ ಶರ್ಮಾ ಕೇವಲ ಬಾಲಿವುಡ್ ನಟಿ ಅಲ್ಲ, ಅವರು ಒಬ್ಬ ಸ್ಮಾರ್ಟ್ ಬಿಸ್ನೆಸ್ ಮೆನ್. ಕ್ಲೀನ್ ಸ್ಟೇಟ್ ಫಿಲ್ಮ್ಸ್ ಪ್ರೊಡಕ್ಷನ್ ಹೌಸ್, ಬ್ರ್ಯಾಂಡ್ ಎಂಡೋರ್ಸ್ಮೆಂಟ್ಸ್, ಫಿಟ್ನೆಸ್ ಅಂಡ್ ಲೈಫ್ ಸ್ಟೈಲ್ ಇನ್ವೆಸ್ಟ್ಮೆಂಟ್ಸ್, ಗ್ಲೋಬಲ್ ಎಕ್ಸ್ಪೋಜರ್ ಅಂತ ಹಲವಾರು ಲಾಂಗ್ ಟರ್ಮ್ ವ್ಯಾಲ್ಯೂ ಮೇಲೆ ಫೋಕಸ್ ಮಾಡುವ ವ್ಯಕ್ತಿ ಅನುಷ್ಕಾ ಶರ್ಮಾ. ಇಲ್ಲಿ ವಿರಾಟ್ ಕೊಹ್ಲಿ ಹೆಸರು ಬರದೇ ಇದ್ದರೆ ಹೇಗೆ? RCB ಮತ್ತು ವಿರಾಟ್ ಕೊಹ್ಲಿ 18 ವರ್ಷಗಳ ಸಂಬಂಧ. RCB ಜೊತೆ ಎಮೋಷನಲ್ ಅಟ್ಯಾಚ್ಮೆಂಟ್, ಫ್ಯಾನ್ಸ್ ಟ್ರಸ್ಟ್ ಆ್ಯಂಡ್ ಲಾಯಲ್ಟಿ, ಬ್ರ್ಯಾಂಡ್ ಅಂಬಾಸಿಡರ್ ಎಫೆಕ್ಟ್. ಈ ಸಂಬಂಧದಿಂದ RCB ಫ್ಯೂಚರ್ ಪ್ಲಾನಿಂಗ್ನಲ್ಲಿ ಅನುಷ್ಕಾ ಶರ್ಮಾ ಪಾತ್ರ ಇರಬಹುದಾ ಅಂತ ಪ್ರಶ್ನೆ ಈಗ ಎಲ್ಲರ ಮನಸ್ಸಲ್ಲಿದೆ. 3% ಸ್ಟೇಕ್ ಅಂದರೆ ಸಣ್ಣದು ಅಂತ ಅನಿಸ್ಬೋದು, ಆದರೆ RCB ತರಹದ ಬ್ರ್ಯಾಂಡಲ್ಲಿ ಅದು ಬಹಳ ದೊಡ್ಡದು. ಉದಾಹರಣೆಗೆ RCB ಮೌಲ್ಯ ಸುಮಾರು 18,000 ಕೋಟಿ ಅಂದರೆ ಅದರ 3% ಕೋಟಿ ರೂಪಾಯಿ. ಇದರ ಅರ್ಥ ಓನರ್ಶಿಪ್ ರೈಟ್ಸ್, ಡಿಸಿಷನ್ ಲೆವೆಲ್ ಇನ್ಫ್ಲುಯೆನ್ಸ್, ಪ್ರಾಫಿಟ್ ಶೇರಿಂಗ್, ಲಾಂಗ್ ಟರ್ಮ್ ಅಸೆಟ್. ಇದು ಸೆಂಟಿಮೆಂಟ್ ಅಲ್ಲ, ಪ್ಯೂರ್ ಬಿಸ್ನೆಸ್ ಮೂವ್ ಅಂತ ಹೇಳ್ಬೋದು. ವೈ RCB ಈಸ್ ಎ ಸ್ಮಾರ್ಟ್ ಇನ್ವೆಸ್ಟ್ಮೆಂಟ್? ಫ್ರೆಂಡ್ಸ್, IPL ಗ್ರೋಯಿಂಗ್ ಎವ್ರಿ ಇಯರ್. ಮೀಡಿಯಾ ರೈಟ್ಸ್ ವ್ಯಾಲ್ಯೂ ಅಂತೂ ಗಗನಕ್ಕೇರ್ತಾ ಇದೆ. ಗ್ಲೋಬಲ್ ಫ್ಯಾನ್ ಬೇಸ್, ವುಮೆನ್ಸ್ IPL ಫ್ಯೂಚರ್ ಗ್ರೋತ್, ಮರ್ಚೆಂಡೈಸಿಂಗ್ ಆ್ಯಂಡ್ ಡಿಜಿಟಲ್ ರೆವಿನ್ಯೂ. RCB ಮುಂದಿನ 5ರಿಂದ 10 ವರ್ಷಗಳಲ್ಲಿ ಕ್ರಿಕೆಟ್ ಮಾತ್ರ ಅಲ್ಲ, ಒಂದು ಗ್ಲೋಬಲ್ ಸ್ಪೋರ್ಟ್ಸ್ ಬ್ರ್ಯಾಂಡ್ ಕೂಡ ಆಗ್ಬೋದು. ಸತ್ಯ ಹೇಳಬೇಕಂದ್ರೆ ಈಗ ಯಾವುದೇ ಅಧಿಕೃತ ಘೋಷಣೆ ಬಂದಿಲ್ಲ, ಆದರೆ ಬಿಸ್ನೆಸ್ ವಲಯದಲ್ಲಿ ನೋ ಸ್ಮೋಕ್ ವಿತೌಟ್ ಫೈರ್ ಅಂತಾರೆ. ಏನೇ ಇರಲಿ, ಅನುಷ್ಕಾ ಶರ್ಮಾ RCBನಲ್ಲಿ 3% ಶೇರ್ ಖರೀದಿಸಿದರೆ ಅದು IPL ಇತಿಹಾಸದಲ್ಲಿ ಒಂದು ಹೊಸ ಅಧ್ಯಾಯ. ಹೌದು ವೀಕ್ಷಕರೇ, RCB ಎಮೋಷನ್, ವಿರಾಟ್ ಲಾಯಲ್ಟಿ, ಅನುಷ್ಕಾ ವಿಷನ್, ಈ ಮೂವರು ಸೇರಿದರೆ RCB ಫ್ಯೂಚರ್ ಯಾವ ಮಟ್ಟಕ್ಕೆ ಹೋಗ್ಬೋದು ಅನ್ನೋದನ್ನು ಕಾಲವೇ ತೋರಿಸ್ಬೇಕು. ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಮೆಂಟ್ ಮಾಡಿ. RCB ಫ್ಯಾನ್ಸ್ ಆದರೆ ಒಂದು ಲೈಕ್ ಮಾಡಿ. ಇಂತಹ ಡೀಟೇಲ್ಡ್ ಕನ್ನಡ ಕಂಟೆಂಟ್ಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.